ನಾವು ಯಾರಿಗೂ ಇಲ್ಲ ಬ್ಯಾಡ್ರಿ ಅಂತ ನಾವು ಯಾರಿಗೂ ಹೇಳೋಕ್ಕೆ ಅಧಿಕಾರ ಇಲ್ಲ. ಯಾರೇ ತಂದರೂ ಸಹಿತ ನಮ್ಮ ಒಂದೇ ಒಂದು ಬೇಡಿಕೆ ಏನ್ರಿ, ಅಹಿಂದ ವರ್ಗದವರಿಗೆ ಈ ಸರ್ತಿ ಈ ಕಡೆ ಭಾಗದಲ್ಲಿ ಅವಕಾಶ ಮಾಡಿಕೊಡಿ ಸೋತ್ನಲ್ಲಿ ಅಷ್ಟೇ ನಮ್ಮ ಬೇಡಿಕೆ. ಅದರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದೆ, ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿ. ಎಷ್ಟು ಸರ್ 80,000 ಮೇಲೆ ಇದ್ದಾರೆ, 80% ಇದೆ. ನಾವು 80,000 ಇದೆ, ಅಹಿಂದ ವರ್ಗ 80% ಇದ್ದಾರೆ. ಈ ಅಹಿಂದ ವರ್ಗದಲ್ಲಿ ಅಂದರೆ ಯಾವ ಸಮುದಾಯ ಅಂತ? ನಾಯಕರು ಮತ್ತು ಕುರುಬರು, ದಲಿತರು, ಮರಾಠರು, SC ST ಉಪ್ಪಾರರು ಮತ್ತು ಅನೇಕ ಸಣ್ಣ ಸಣ್ಣ ಸಮಾಜ. ನಮ್ಮ ಲಿಂಗಾಯತರಲ್ಲಿ ಪಂಚಮಶಾಲೆಯರು ನಮ್ಮಲ್ಲಿ ಮೇಜರಾಗಿ ಇದ್ದಾರೆ. ಅದು ಆದಮೇಲೆ ನಾವು ಯಾಕೆ ಇದು ಹೇಳಕತ್ತೀವಿ ಅಂದರೆ, ಮೋತಿವೀರಣ್ಣ ಆದಮೇಲೆ ಇವತ್ತು ತನಕ ಅವ್ರಿಗೆ ಎಲ್ಲಿನೂ ಅವಕಾಶ ಸಿಕ್ಕಿಲ್ಲ. ಅದಕ್ಕೆ ನಾವು ಅವ್ರದ್ದು ಅವಕಾಶ ನಾವು ಎಲ್ಲಿನೂ ಕೊಡ್ಬೋದು, ಅಲ್ಲಿ ಓಟಿದೆ ಅಂತ. ಅಂದರೆ ದಾವಣಗೆರೆ ಜಿಲ್ಲೆಯಲ್ಲೂ ಎಲ್ಲೂ ಅಲ್ಪಸಂಖ್ಯಾತ ಅಂದರೆ ಈ ಅಹಿಂದ ವರ್ಗದವರಿಗೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ನಾವು ನಮ್ಮ ಬೇಡಿಕೆ ಎಲ್ಲರೂ ನಮ್ಮ ಮುಖಂಡರುಗಳು ಎಲ್ಲರೂ ಸೇರಿ ಸಭೆ ಮಾಡಿ ನಾವು ಈ ಸರ್ತಿ ನಾವು ಯಾವುದೇ ಕಾರಣಕ್ಕೆ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ನಮಗೆ ಕೇಳೋಕ್ಕೆ ಅಧಿಕಾರನೂ ಇದೆ, ಕೇಳಬಹುದು, ತಗೊಳ್ಳಬಹುದು ಅಂತ ನಾವು ಯೋಚನೆ ಮಾಡ್ತೀವಿ. ಅಲ್ಲ, ಪ್ರತಿ ಚುನಾವಣೆಯಲ್ಲಿ ಕೂಡ ಇದೇ ರೀತಿ ಒತ್ತಾಯ ಇತ್ತು ಸರ್, ಅಲ್ಪಸಂಖ್ಯಾತರಿಗೆ ಅಲ್ಲ ಬೇರೆ ಕೊಡ್ಬೇಕಲ್ಲ. ಆದರೆ ಒಂದೇ ಮೂಮೆಂಟಲ್ಲಿ ನೋಡ್ಲಾಗ್ತೀರಾ, ಯಾರು ಕೂಡ ಮುಂದೆ ಬರೋದಿಲ್ಲ. ಬೇರೆ ಯಾರು ಮಾಡಿರ್ಬೋದು, ನಾವಂತೂ ಇದೇ ಫಸ್ಟ್ ಮೊದಲೇ ಸರ್ತಿ ಮಾಡ್ತಾರೆ, ಕೇಳಿದ್ದಿಲ್ಲ. ನಾವು ಬೇರೆ ಯಾರು ಕೇಳ್ತಾ ಇರ್ತಾರೆ, ಅದು ಸಂಬಂಧದಿಂದ ಅವರು ಇರ್ತಾರೆ. ನಾವು ಅದಕ್ಕೆ ನಾವು ಮಾತ್ರ ಇಲ್ಲಿ ಏನು ಬಂದೀವಿ ಇವತ್ತು, ನಾವು ಇವತ್ತೇ ಇದೇ ಸರ್ತಿ ನಾವು ಕೇಳ್ತಾರೆ, ಅದನ್ನು ಜಾಗ ಖಾಲಿ ಆಗಿದೆ ಸರ್. ಅಹಿಂದ ಅಲ್ಲ ಸರ್, ಬಿ ಫಾರಂ ಕೊಟ್ಟರು ಕೂಡ ನೆಕ್ಸ್ಟ್ ತಗೊಂಡು ಸ್ಪರ್ಧೆ ಮಾಡಿದ್ದಾರೆ, ಆದರೂ ಕೂಡ ಧ್ವನಿ ಎತ್ತಿಲ್ಲ ಆ ಟೈಮಲ್ಲಿ. ಆ ಬಿ ಫಾರಂ ಕೊಟ್ಟಿದ್ದು ನಮಗೆ ಸಂಬಂಧ ಇಲ್ಲದ ವಿಚಾರ, ಇದು ಕ್ಷೇತ್ರಕ್ಕೆ ಕೊಟ್ಟಿದ್ದು ಅಲ್ಲಿ ನಮ್ಮ ಉತ್ತರಕ್ಕೆ, ಅದು ಸಂಬಂಧ ಇಲ್ಲದ ವಿಚಾರದಲ್ಲಿ ಅದು ಕೋಟಾ ಫಿಲಪ್ಗೋಸ್ಕರ ಕೊಟ್ಟಿಲ್ಲ. ಅದಕ್ಕೆ ನಮಗೇನು ಅದಕ್ಕೆ ಸಮ್ಮತಿ ಇದ್ದಿಲ್ಲ, ನಾವು ಯಾರೂ ಕೇಳಿದ್ದಿಲ್ಲ. ಅದೇನು ರಾಜಕೀಯದ ಒಬ್ಬರಿಗೆ ಇದು ಇರ್ತದೆ. ನಾನು ಯಾವುದೇ ಕಾರಣಕ್ಕೆ ರಾಜಕೀಯದಾಗ ನಾನು ಎಲೆಕ್ಷನ್ ಕಂಡಕ್ಟ್ ಮಾಡಲಿಲ್ಲ, ಅವರಂಗ ಪಾಪಿ ಮಾಡಿರ್ತಾರೆ. ನಮಗೇನಂತ ಇದು ಪಾಪಿ ಇಲ್ಲ. ನಮಗೇನಪ್ಪ ಅಂದರೆ ಅಧಿಕಾರ ನಮಗೆ ಇದು, ನಮ್ಗೆ ಅವಕಾಶ ಇದೆ, ನಮಗೆ ಅವಕಾಶ ಮಾಡಿಕೊಡ್ತೀವಿ ಅಷ್ಟೇ. ನಾವು ಸರಿ 4ನೇದು ಕುರುಬರು ಸರ್. ಅಲ್ಪಸಂಖ್ಯಾತ ಇದರಲ್ಲಿ ಕ್ಯಾಂಡಿಡೇಟ್ ಯಾರ್ಯಾರು ಮುಂದೆ ಸರ್? ಈಗ ಸಾಕಷ್ಟು ಅದು ನಮ್ಮಲ್ಲಿ ಹಂಗೆಲ್ಲ ಹೇಳಕ್ಕೆ ಬರೋಂಗಿಲ್ಲ, ಯಾರು ಬೇಕಾದರೂ ತರ್ರಪ್ಪ ಮಾಡ್ತೀವಿ ಅಂತೇಳಿ. ತಾವೇನಾದರೂ ಆಕಾಂಕ್ಷಿ? ಅದರಲ್ಲಿ ನಾನು ಆಕಾಂಕ್ಷಿದ್ದೀನಿ. ನಿಮ್ಮ ವಿಚಾರ ಸಂಬಂಧಪಟ್ಟಾಗ ಸರ್ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸರ್? ಈಗ ಲೀಡರ್ಗಳನ್ನು ಅಂದರೆ ರಾಜ್ಯ ಮಟ್ಟದಲ್ಲಿ ಯಾರು ಮನವಿ ಮಾಡಿದ್ದಾರೆ? KPCC ಮುಖಂಡರುಗಳಿಗೆ ಎಲ್ಲರಿಗೂ ಮನವಿ ಮಾಡ್ತಾರೆ, ಇನ್ನೂ ಪೂರ ಮುಗಿದಿಲ್ಲ. ಒಂದೊಂದೇ ಯಾರ್ಯಾರು ಸಿಗ್ತಾರೆ ಅವರೆಲ್ಲರಿಗೂ ಒಂದು ರೌಂಡ್ ಆಗಿದೆ. DK ಶಿವಕುಮಾರ್ ಬಿಟ್ಟು ಎಲ್ಲರೂ ಬಾಕಿ CM ಬಿಟ್ಟು ಬಾಕಿ ಮುಖಂಡರು ಏನು ಕಾಂಗ್ರೆಸ್ಗೆ ಸಂಬಂಧಪಟ್ಟಿರ್ತಾರೆ ಅವರೆಲ್ಲರೂ ಭೇಟಿ. ಜಮೀರ್ ಅಹಮದ್ ಸಾಹೇಬ್ರ ಹತ್ರ ಮಾತಾಡಿದ್ದೀವಿ, ನಮ್ಮ ಎಲ್ಲ ಮುಖಂಡರ ಹತ್ರ ಮಾತಾಡಿದ್ವಿ, ಹರಿಪ್ರಸಾದ್ ಹತ್ರ ಮಾತಾಡಿದ್ದೀವಿ, ಇನ್ನೂ ಬೇಕಾದಷ್ಟು ಜನ ಜಾರಕಿಹೊಳಿ ಸಾಹೇಬ್ರ ಹತ್ರ ಮಾತಾಡಿದ್ದೀವಿ. ಏನು ಹೇಳ್ತಾರೆ ಸರ್? ನಮ್ಮ ಸಚಿವರು ಮಾತಾಡ್ತಾರೆ ಸರ್, ಯಾರೇ ಆದರೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ತೋರಿಸ್ತೀವಿ ಅಂತ ಯಾರಿಗೂ ಅಧಿಕಾರ ಇಲ್ಲ. ಅದು ACC ಮಾಡ್ತಾರೆ, SS ಮಲ್ಲಿಕಾರ್ಜುನ ನಾವು ಮಾತಾಡ್ತೀವಿ. ನೀವು ಒತ್ತಾಯ ಮಾಡ್ತಿದ್ದೀರಿ ಸರ್? ಅವಕಾಶ ಬಂದರೆ ಈಗ ಒಂದು ವೇಳೆ ಅವ್ರ ಕುಟುಂಬದವರಿಗೆ ಕೊಟ್ಟರೆ ಮುಂದೆ ಏನು ಸರ್ ನಡೆ? ನಾವು ಅದು ಮುಂದಿನ ಅವಾಗ ನಿಮ್ಮ ಮುಖಾಂತರ ಹೇಳ್ತೀವಿ. ಇದೇ ರೀತಿ ದೊಡ್ಡ ಸಮಾವೇಶ ಮಾಡಿದೆ, ಆದರೆ ಒಂದೇ ದಿನಕ್ಕೆ ಚೇಂಜ್ ಆಗಿಬಿಡ್ತಾರೆ. ಯಾವ ಸಮಾವೇಶ ಎಲೆಕ್ಷನ್ಗೆಲ್ಲ ಮಾಡಿದ್ವಿ ಸರ್. ಅದು ನಾವು ಎಲೆಕ್ಷನಿಗೆ ಎಲೆಕ್ಷನ್ ಟೈಮಲ್ಲೇ ಸಭೆಲ್ಲ ಮಾಡಿದ್ವಿ. ನೋಡಿ, ಇದು ಜಾಗ ಖಾಲಿ ಆಗಿದೆ ಅಂತಾನೆ ನಾವು ಮಾಡ್ತಾ ಇರೋದು. ಯಜಮಾನರು ಇದ್ದಿದ್ರೆ ಈಗೂ ನಾವು ಅವ್ರಿಗೆ ಮಾಡ್ತಿದ್ವಿ ಅಷ್ಟೇ. ಈಗ ಖಾಲಿ ಇದೆ ಅಂತ ನಾವು ಕೇಳ್ತೀವಿ. ಥ್ಯಾಂಕ್ ಯು. ಇರಿ ಸರ್.